ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಅಕ್ಟೋಬರ್ ತಿಂಗಳ ತುಲಾ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 10ನೇ ತಾರೀಕಿನಂದು ಬುಧ ಗ್ರಹ, 17ನೇ ತಾರೀಕಿನಂದು ರವಿ ಗ್ರಹ ತುಲಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 12ನೇ ತಾರೀಕಿನಂದು ಶುಕ್ರ ಗ್ರಹ, 29ನೇ ತಾರೀಕಿನಂದು ಬುಧ ಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 20ನೇ ತಾರೀಕಿನಂದು ಕುಜ ಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನು ಆಧರಿಸಿ ಈ ಮಾಸದಲ್ಲಿ ತುಲಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಮುಖ್ಯವಾಗಿ ನಿಮಗೆ ಈ ಮಾಸದಲ್ಲಿ ಶುಕ್ರ ಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಇದರಿಂದ ನಿಮಗೆ ಈ ಮಾಸದಲ್ಲಿ ಅನೇಕ ವಿಧವಾಗಿ ಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಮುಖ್ಯವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯವನ್ನು ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಹಾಗೆ ಕಲೆಗಳಿಗೆ ಸಂಬಂಧಪಟ್ಟಿರುವಂತಹ ವಿಷಯವನ್ನು ಅಂಥೇಳಿ ಆದರೆ ಈ ಚಿತ್ರವನ್ನು ಬಿಡಿಸುವಂಥದ್ದು ಇರಬಹುದು, ಅಥವಾ ಸಂಗೀತಕ್ಕೆ ಸಂಬಂಧಪಟ್ಟಿರುವಂಥದ್ದನ್ನು ಅಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಾಗಿರಬಹುದು. ಇವರಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಕಲಾವಿದರುಗಳಿಗೂ ಕೂಡ ಈ ಮಾಸದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಕೃಷಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಹಾಗೆ ಹೈನುಗಾರಿಕೆಯನ್ನು ಮಾಡುವವರಿಗೆ, ಇವರಿಗೂ ಕೂಡ ಈ ಮಾಸದಲ್ಲಿ ಉತ್ತಮವಾಗಿ ಲಾಭ ಅನ್ನುವಂಥದ್ದು ಉಂಟಾಗುತ್ತೆ. ಬಟ್ಟೆಯ ವ್ಯಾಪಾರ, ಹೂವು, ಹಣ್ಣು ಮತ್ತು ಸುಗಂಧ ದ್ರವ್ಯಗಳ ವ್ಯಾಪಾರವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಈ ಮಾಸದಲ್ಲಿ ಅತ್ಯಂತವಾಗಿ ಲಾಭ ಅನ್ನುವಂಥದ್ದು ಉಂಟಾಗುತ್ತೆ. ಶುಕ್ರ ಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಆ ಸಂದರ್ಭದಲ್ಲಿ ಕೀರ್ತಿ ಲಾಭಂ, ಶುಭಂ ಸೌಖ್ಯಂ, ಪ್ರತಿಜ್ಞಾ ಪರಿಪಾಲನಂ, ದೇಹ ಸೌಖ್ಯಂ, ವಸ್ತ್ರಲಾಭಂ ದ್ವಿತೀಯೇ ಭೃಗು ಸಂಸ್ಥಿತೆ ಅಂತ ಹೇಳಿರುವಂಥದ್ದು. ಕೀರ್ತಿ ಲಾಭಂ, ನಿಮಗೆ ಒಂದಷ್ಟು ಕೀರ್ತಿಯ ಪ್ರಾಪ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಅಂದರೆ ಸಮಾಜದಲ್ಲೆಲ್ಲ ನಿಮಗೆ ಒಂದು ಗೌರವದ ಪ್ರಾಪ್ತಿ ಅನ್ನುವಂಥದ್ದು ಉಂಟಾಗುತ್ತೆ. ಶುಭಂ ಸೌಖ್ಯಂ, ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಅಂತ ಹೇಳುವಂಥದ್ದು ಕೂಡ, ಸುಖದ ಪ್ರಾಪ್ತಿಯು ಕೂಡ ಉಂಟಾಗುತ್ತೆ. ಪ್ರತಿಜ್ಞಾ ಪರಿಪಾಲನಂ, ಅಂದರೆ ಈ ಹಿಂದೆ ನೀವು ಯಾರಿಗಾದರೂ ಏನಾದರೂ ಮಾತುಗಳನ್ನು ಕೊಟ್ಟಿದ್ದಂತಹ ಪಕ್ಷದಲ್ಲಿ ಅದನ್ನೆಲ್ಲ ಈ ಮಾಸದಲ್ಲಿ ಈಡೇರಿಸ್ತೀರಿ. ದೇಹ ಸೌಖ್ಯಂ, ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ವಸ್ತ್ರಲಾಭಂ, ಅಂದರೆ ಅದೇ ಹೇಳಿದ್ನಲ್ಲ, ಈ ಬಟ್ಟೆಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರವನ್ನು ಮಾಡುವವರಿಗೆಲ್ಲ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಮತ್ತೆ ಈ ಶುಕ್ರಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ಲಗ್ನೇಶೇ ಧನಗೆ ಲಾಭೆ ಸಲಾಭ ಪೀಡಿತೋ ನರಹ ಸುಶೀಲೋ ಧರ್ಮವಿನ್ಮಾನಿ ಬಹುದಾರ ಗುಣೈರ್ಯುತ ಅಂತ ಹೇಳಿರುವಂಥದ್ದು. ಸಲಾಭ ಅಂದರೆ ಲಾಭದಿಂದ ಕೂಡಿದವನು ಆಗ್ತಾನೆ ಅಂತ ಹೇಳಿರುವಂಥದ್ದು. ಅಂದರೆ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಸುಶೀಲ, ನಿಮ್ಮಲ್ಲಿ ಒಂದಷ್ಟು ಒಳ್ಳೆಯ ಗುಣಗಳ ಅಭಿವೃದ್ಧಿ ಎನ್ನುವಂಥದ್ದು ಕೂಡ ಉಂಟಾಗುತ್ತೆ. ಬಹುದಾರ ಗುಣೈರ್ಯುತ, ಒಂದಷ್ಟು ಉದಾರ ಗುಣದಿಂದ ನೀವು ಕೂಡಿದವರಾಗ್ತೀರಿ. ಅಂದರೆ ಈ ಮಾಸದಲ್ಲಿ ಒಂದಷ್ಟು ಜನಕ್ಕೆ ಸಹಾಯವನ್ನು ಮಾಡುವಂಥದ್ದು ಇಂಥದ್ದನ್ನೆಲ್ಲ ನೀವು ಮಾಡ್ತೀರಿ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಆಯ್ತಾ, ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಈ ಮಾಸದಲ್ಲಿ ನೀವು ಒಂದೆರಡು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಅದರಲ್ಲಿ ಮೊದಲನೇದು, ಈ ಮಾಸದ ಒಂದು 16-17ನೇ ತಾರೀಕು ಆದಮೇಲೆ ನೀವು ಆದಷ್ಟು ದುಂದು ವೆಚ್ಚವನ್ನು ಮಾಡಬಾರ್ದು. ಅಂದರೆ ಯಾವುದೋ ಒಂದು ವಸ್ತುವನ್ನು ನೋಡ್ತೀರಿ, ಅದು ನಿಮಗೆ ಅಷ್ಟೊಂದೇನು ಅವಶ್ಯಕತೆ ಇರುವುದಿಲ್ಲ, ಆದರೂ ಕೂಡ ಅದನ್ನು ನೋಡಿ ಕೂಡಲೇ ಬೇಕು ಅಂತ ಹೇಳಿ ಸುಮ್ಮನೆ ತೆಗೆದುಕೊಳ್ಳುವಂಥದ್ದು ಇರಬಹುದು. ಆ ರೀತಿಯೆಲ್ಲ ಮಾಡಬಾರ್ದು. ಆದಷ್ಟು ಹಣವನ್ನು ಉಳಿಸುವ ಕಡೆಗೆ ಗಮನವನ್ನು ಕೊಡಬೇಕು. ಈ ತಿಂಗಳ ಒಂದು 16-17ನೇ ತಾರೀಕು ಆದಮೇಲೆ ಈ ರೀತಿ ದುಂದು ವೆಚ್ಚ ಎಲ್ಲ ಉಂಟಾಗುವುದಕ್ಕೆ ಅವಕಾಶ ಇದೆ. ಆದಷ್ಟು ಹಣವನ್ನು ಉಳಿಸುವ ಕಡೆಗೆ ನೀವು ಗಮನವನ್ನು ಕೊಡಬೇಕಾಗತ್ತೆ. ಅದೊಂದು. ಅದಾದಮೇಲೆ ಈಗ ಹೇಗೂ ಬೃಹಸ್ಪತಿ ಗ್ರಹ ನಿಮಗೆ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ನಿಷ್ಠೂರಂ ಸಾಹಸಂ ಕ್ರೋಧಂ ಅಂತ ಹೇಳಿರುವಂಥದ್ದು. ಅಂದರೆ ನಿಮಗೆ ಒಂದಷ್ಟು ಈ ವರ್ಷದಲ್ಲೇ ಇದನ್ನು ಯೋಚನೆ ಮಾಡ್ತಿರುವಂಥದ್ದು. ಈಗ ಒಂದು 4 ತಿಂಗಳಾಯಿತು. ಈ ವರ್ಷದಲ್ಲೇ ಏನು ಬೃಹಸ್ಪತಿ ಗ್ರಹ ನಿಮಗೆ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಒಂದು ಸ್ವಲ್ಪ ಹೆಚ್ಚಿಗೆ ಕೋಪ ಅನ್ನುವಂಥದ್ದು ಉಂಟಾಗುತ್ತೆ. ಆಯಿತಾ, ಹಾಗಾಗಿ ಕೋಪವನ್ನು ಒಂದು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ನಾನು ಈಗ ಒಂದೆರಡು ವಿಚಾರವನ್ನು ಹೇಳಿರ್ತೀನಿ, ಇದನ್ನು ನೀವು ಯಾವಾಗಲೂ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು. ಈ ವರ್ಷ ಪೂರ್ತಿ ಬೃಹಸ್ಪತಿ ಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿರವಾಗಿರೋದ್ರಿಂದಾಗಿ ಆದಷ್ಟು ಕೋಪವನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗುತ್ತೆ.
ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ ಸ್ವಯಂ ತ್ಯಜೇತ್ ಅಂತ ಹೇಳಿರುವಂಥದ್ದು. ಅಂದರೆ ಈ ನರಕಕ್ಕೆ 3 ಬಾಗಿಲು ಇದ್ದ ಹಾಗೆ. ಯಾವುದು? ಕಾಮ, ಕ್ರೋಧ, ಇವುಗಳನ್ನು ಹೇಳಿರುವಂಥದ್ದು. ಅದರಲ್ಲಿ ಏನು ಈ ಕೋಪ ಅನ್ನುವಂಥದ್ದು ಕೂಡ ನರಕಕ್ಕೆ ಒಂದು ಬಾಗಿಲು. ಅಂದರೆ ನಾವು ಈ ಕೋಪವನ್ನು ಅಳವಡಿಸಿಕೊಂಡಂತಹ ಪಕ್ಷದಲ್ಲಿ, ಈ ಕೋಪವನ್ನು ಮಾಡಿಕೊಂಡಂತಹ ಪಕ್ಷದಲ್ಲಿ ನಮ್ಮ ನಾಶಕ್ಕೆ ನಾವು ಕಾರಣವಾಗ್ತೀವಿ ಅಂತ ಹೇಳಿರುವಂಥದ್ದು. ಇದು ನರಕಕ್ಕೆ ಒಂದು ಬಾಗಿಲು ಇದ್ದ ಹಾಗೆ ಅಂತ. ಅಂದರೆ ನಮಗೆ ಇದರಿಂದ ಒಂದಷ್ಟು ಅಶುಭಗಳೇ ಉಂಟಾಗುತ್ತೆ, ಆಯ್ತಾ, ಈ ಕೋಪದಿಂದಾಗಿ. ಹಾಗಾಗಿ ಇದನ್ನ ಏನು ತ್ಯಜೇತ್ ಅಂತ ಹೇಳಿರುವಂಥದ್ದು. ಈ ಕೋಪವನ್ನು ನಾವು ಬಿಡಬೇಕು ಅಂತ ಹೇಳಿ ಇದನ್ನ ಈ ವರ್ಷ ಪೂರ್ತಿ ನೀವು ನೆನ್ಪಿಟ್ಕೊಂಡಿರ್ಬೇಕು. ಅದಾದ್ಮೇಲೆ ಕ್ರೋಧಾತ್ ಭವತಿ ಸಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಕೋಪ ಬಂದ ಕೂಡಲೇ ಕ್ರೋಧಾತ್ ಭವತಿ ಸಮೋಹ, ಅಂದ್ರೆ ಅವನಿಗೆ ತಾನು ಏನ್ ಮಾಡ್ತಿದ್ದೀನಿ ಅಂತ ಹೇಳುವಂಥದ್ದೇ ಗೊತ್ತಾಗೋದಿಲ್ಲ, ಆಯ್ತಾ. ಆ ರೀತಿಯಾಗಿ ಬುದ್ಧಿ ನಾಶ ಉಂಟಾಗುತ್ತೆ. ಅವನಿಗೆ ಕೋಪ ಬಂದ ಕೂಡಲೇ ಆ ಕೋಪದ ಒಂದು ಆವೇಶದಲ್ಲಿ ತಾನು ಏನ್ ಮಾಡ್ತಿದ್ದೀನಿ ಅಂತ ಹೇಳುವಂಥದ್ದೇ ಗೊತ್ತಾಗೋದಿಲ್ಲ. ಅದರಿಂದ ಅವನು ಏನೇನೋ ಮಾಡಿಬಿಡ್ತಾನೆ, ಅಥವಾ ಆ ಕೋಪ ಬಂದವಾಗ ಏನೇನೋ ಮಾತಾಡುವಂಥದ್ದು ಇರಬಹುದು, ಅಥವಾ ಏನೇನೋ ಮಾಡುವಂಥದ್ದು ಇರಬಹುದು. ಆ ರೀತಿಯಾಗಿ ಮಾಡಿದ್ರೆ ತುಂಬಾ ಒಂದು ಸಮಸ್ಯೆ ಎನ್ನುವಂಥದ್ದು ಉಂಟಾಗುತ್ತೆ, ಆಯ್ತಾ. ಯಾಕೆ ಹೇಳಿದ್ದು ಇದನ್ನೆಲ್ಲ ಅಂತ ಹೇಳಿ ಆದ್ರೆ, ಈಗ ಬೃಹಸ್ಪತಿ ಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಕೋಪ ಅನ್ನುವಂಥದ್ದು ಒಂದು ಸ್ವಲ್ಪ ನಿಮಗೆ ಹೆಚ್ಚಿಗೆನೆ ಕಾಡ್ತಾ ಇರುತ್ತೆ, ಆಯ್ತಾ. ಕೋಪದ ಒಂದು ಕೈಗೆ ಬುದ್ಧಿಯನ್ನು ಕೊಡಬಾರದು ಈ ಒಂದು ವರ್ಷದಲ್ಲೇ ಇದನ್ನು ಹೇಳ್ತಾ ಇರುವಂಥದ್ದು. ಹಾಗಾಗಿ ನೀವು ಈಗ ನಾವು ನೋಡಿದ್ವಲ್ಲ, ಈ 1-2 ವಿಚಾರನ ನೀವು ಯಾವಾಗಲೂ ಈ ವರ್ಷದಲ್ಲಿ ಪದೇ ಪದೇ ನೆನ್ಪು ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಕೋಪದಿಂದ ಎಷ್ಟೊಂದು ಅನಾಹುತ ಉಂಟಾಗುತ್ತೆ ಅಂತ ಹೇಳಿ. ಹಾಗಾಗಿ ಕೋಪವನ್ನು ಆದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ, ಆಯ್ತಾ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಯಾವುದೇ ದೊಡ್ಡ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ, ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಾನು ಈ ಹಿಂದೆಯೇ ಯೋಚನೆ ಮಾಡಿದ್ನಲ್ಲ, ಒಂದು 16-17ನೇ ತಾರೀಕು ಆದ್ಮೇಲೆಲ್ಲ ದುಂದು ವೆಚ್ಚ ಉಂಟಾಗುವುದಕ್ಕೆ ಅತಿ ಹೆಚ್ಚು ಅವಕಾಶ ಇರುತ್ತೆ. ಹಾಗಾಗಿ ನೀವು ಆದಷ್ಟು ನಿಯಂತ್ರಣವನ್ನು ಇಟ್ಕೊಂಡು ಹಣವನ್ನು ಖರ್ಚು ಮಾಡಬೇಕು, ಆಯ್ತಾ. ಯಾವ್ದು ಬೇಕೋ ಅದಕ್ಕೆ ಮಾತ್ರ ಖರ್ಚು ಮಾಡಬೇಕು. ಆ ರೀತಿಯಾಗಿ ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಭಗವಂತನಾದ ಶಿವನ ಒಂದು ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ, ಎಲ್ಲ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ.